ಇನ್ನು ಬಹಳ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗಿರ್ತಕ್ಕಂಥ ಫಲಗಳ ಬಗ್ಗೆ ನಾವಿಲ್ಲಿ ನೋಡ್ಬೇಕಾಗ್ತದೆ. ವೃಷಭ ರಾಶಿಯವರಿಗೆ ಮಿತ್ರ ರಾಶಿ ಬಂದು ಮಕರ ಮತ್ತು ಕುಂಭ ಆಗಿದೆ. ಶತ್ರು ರಾಶಿ ಬಂದು ಸಿಂಹ, ಧನಸ್ಸು, ಮೀನ ರಾಶಿ ಆಗಿರತಕ್ಕಂಥದ್ದು. ಇನ್ನು ನಿಮ್ಮ ಕೆಲವು ಎಚ್ಚರಿಕೆಗಳನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಬಹಳ ಒಳ್ಳೆ 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 ಫಲಗಳು ನಿಮಗೆ ಈ ತಿಂಗಳಲ್ಲಿ ಇದಾವೆ. ಆದ್ರೆ ಆ ಒಳ್ಳೆ ಫಲಗಳ ಬಗ್ಗೆ ಖಂಡಿತ ವಿಸ್ತೃತವಾಗಿ ತಿಳಿಸ್ಕೊಡ್ತೇನೆ. ಆದ್ರೆ ಎಚ್ಚರಿಕೆ ಏನಿರಬೇಕು, ಈ ತಿಂಗಳಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಎನ್ನುವಂತಹ ವಿಚಾರವನ್ನ ನೀವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ಈ ತಿಂಗಳಲ್ಲಿ ಅನವಶ್ಯಕವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡಬಾರದು. ಎಲ್ಲೋ ಒಂದು ಪ್ರಯಾಣವನ್ನ ಅನವಶ್ಯಕವಾಗಿ ಮಾಡ್ತಾ ಇದ್ದೀರಿ, ನಿಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಮಾಡ್ತಾ ಇದ್ದೀರಿ, ದೂರದ ಪ್ರಯಾಣ ಮಾಡ್ತಾ ಇದ್ದೀರಿ, ಕೆಲಸದ ನಿಮಿತ್ತ ಮಾಡ್ತಾ ಇದ್ರು ಕೂಡ ಲಾಭ ಎಷ್ಟಿದೆ, ಸಮಯ ಎಷ್ಟು ಹೋಗುತ್ತೆ, ಆರೋಗ್ಯದ ಸ್ಥಿತಿಗತಿ ಏನಾಗಬೇಕು, ಇದನ್ನೆಲ್ಲವೂ ನೀವು ಗಮನದಲ್ಲಿ ಇಟ್ಕೊಂಡು ಈ ಕಾರ್ಯಕ್ಕೆ ಕೈ ಹಾಕಬೇಕಾಗತ್ತೆ. ಯಾಕಂತಂದ್ರೆ ಈ ಪ್ರಯಾಣದಿಂದ ಆಗ್ತಕ್ಕಂತ ಸಮಸ್ಯೆಗಳು ಏನು, ಆರೋಗ್ಯ ನಷ್ಟ ಆಗುವಂಥದ್ದು. ಅಂದ್ರೆ ಆರೋಗ್ಯದ ಮೇಲೆ ಸರಿಯಾಗಿ ಊಟ ಇರಲ್ಲ, ನಿದ್ದೆ ಇರಲ್ಲ, ಆರೋಗ್ಯದ ಮೇಲೆ ಸಹಜವಾದ ಪರಿಣಾಮಗಳು, ಹಣಕಾಸಿನ ಮೇಲೆ ಪರಿಣಾಮಗಳು, ದುಡ್ಡು ನಷ್ಟ, ಸಮಯ ನಷ್ಟ, ಆರೋಗ್ಯ ನಷ್ಟ, ಈ ರೀತಿ ಸಹಜವಾಗಿ ಆಗುವಂತ ಪ್ರಕ್ರಿಯೆ. ಹಾಗಾಗಿ ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತ ಮಾಡಿ, ದೊಡ್ಡ ಪ್ರಮಾಣದ ಲಾಭ ಇದೆ ಅಂತಂದ್ರೆ ಖಂಡಿತ ಮಾಡಿ. ಆದ್ರೆ ವಿಲಾಸಕ್ಕಾಗಿ, ಸಂತೋಷಕ್ಕಾಗಿ ಅಥವಾ ಪರವಾಗಿಲ್ಲ ಅನ್ನುವಂತ ಮಟ್ಟದಲ್ಲಿರುವಂತ ಪ್ರಯಾಣ, ದೀರ್ಘಕಾಲೀನ ಪ್ರಯಾಣ, ತುಂಬಾ ದುಡ್ಡನ್ನ ಖರ್ಚು ಮಾಡುವಂತ ಪ್ರಯಾಣ ದಯವಿಟ್ಟು ಬೇಡ ಅಂತ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಗಮನಕ್ಕಿರಬೇಕು. ಇನ್ನು ಅನಿರೀಕ್ಷಿತವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿಮ್ಮ ತ್ಯಾಗ, ನಿಮ್ಮ ಮಮಕಾರ, ನೀವು ಯಾರಿಗೋ ಸಹಾಯ ಮಾಡಿರ್ತೀರಿ, ಅವರಿಂದ ನನಗೆ ಒಂದು ಒಳ್ಳೇದಾಗತ್ತೆ ಅನ್ನುವಂತ ನಿರೀಕ್ಷೆ ದಯವಿಟ್ಟು ಮಾಡಬೇಡಿ. ಎಲ್ಲರನ್ನೂ ನೀವು ಪ್ರೀತಿಸ್ತೀರಿ.